ಈ ಸಲ ಫ್ರೆಷರ್ಸ್ಗೆ ಎಂಟ್ರಿ ಇಂಟರ್ನಲ್ ಟೆಸ್ಟ್ ನಾಳೆನೇ ನಡೆಯುತ್ತೆ. ಯಾರ್ಯಾರು ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೋ ಅವರು ಮಾತ್ರ ಈ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮುಂದುವರ್ಸೋಕೆ ಸಾಧ್ಯ. ಇದೇ ನಾಳೆ ಬರೋ ಎಕ್ಸಾಮ್ಗೆ ಕ್ವೆಶ್ಚನ್ ಪೇಪರ್ ಅಂತ ಅವ್ರಿಗೆ ನಾವು ನಂಬಿಸಿ ಇದನ್ನ ಆ ಹಳ್ಳಿ ಗುಗ್ಗುಗಳು ಕೊಟ್ರೆ ನಾಳೆ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಅ ಬಿಗ್ ಝೀರೋ. ಅದ್ರಲ್ಲಿ ಇರೋದನ್ನೇ ಓದು, ನಾಳೆ ಅದೇ ಬರೋದು. ಅಯ್ಯೋ ಯಾವಲ್ಲ ಅವ್ನು ಇಂಗ್ಲೀಷ್ ಕಂಡಿಡ್ದವನು ಅವನ್ ಮಕ್ಕೆ. ನಿಂಗೆ ನಾನು ಉತ್ತರ ಬರ್ಕೊಟ್ಟಿದ್ನಲ್ಲ, ಮೊದ್ಲು ಅದನ್ನೇ ಓದ್ಕ. ಅವಾಗಿಂದ ಅದನ್ನೇ ಓದ್ತೇವ್ನಿ ಕಮ್ಲಿ, ಅದ್ರ ಬುಲ್ಡೆಗೆ ಏನು ಅರ್ಥ ಇಲ್ಲ. ಅನಿಕಾ, ಅಮ್ಮ ಜಸ್ಟ್ ತಲುಪ್ದೆ. ಈ ರೆಸಾರ್ಟ್ ಕೆಲಸ ಒಂದು ಶುರು ಆಗ್ಬಿಟ್ರೆ ನಮ್ ತಲೆನೋವೆಲ್ಲ ಕಮ್ಮಿ ಆಗ್ಬಿಡುತ್ತೆ. ನೋ ಅಮ್ಮ, ಯು ಡೋಂಟ್ ವರಿ, ನಾನು ನೋಡ್ಕೊಳ್ತೀನಿ. ಸರಿ ಅಮ್ಮ, ಗುಡ್ ನೈಟ್. ಎಲ್ಲಿದೆ ಗೌರಿ? ನಾಳೆ ನೀನು ಹುಟ್ಟಿದಪ್ಪ. ಪ್ರತಿ ವರ್ಷನೂ ನೀನು ಈ ವರ್ಷ ಬರ್ಬೋದು, ಮುಂದಿನ ವರ್ಷ ಬರ್ಬೋದು ಅಂತ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ತೀನಿ. ನಾಳೆನೂ ಮಾಡಿಸ್ತೀನಿ. ನೀನು ಬದುಕಿಲ್ಲ ಅಂತ ಬುದ್ಧಿ ಹೇಳುತ್ತೆ, ಆದ್ರೆ ನನ್ನ ಮನಸ್ಸು ಅದನ್ನ ನಂಬೋದಕ್ಕೆ ರೆಡಿ ಇಲ್ಲ. ನನ್ನ ಮನಸ್ಸೆಲ್ಲ ನೀನೇ ತುಂಬಿದ್ಯಾ. ನೀನು ಸತ್ತಿಲ್ಲ ಗೌರಿ. ನೀನು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಗೌರಿ. ಸರೋಜಮ್ಮ ಏನ್ ಯೋಚನೆ ಮಾಡ್ತಾ ಇದೆಯಮ್ಮ? ಗುಡಿತ ಬರಕ್ಕೆ ಹೇಳಿ ಕಳಿಸಿದ್ದೆ, ಬರ್ಲೇ ಇಲ್ಲ. ಅದು ಅರ್ಚಕ್ರೆ, ನನ್ ಮನ್ಸಿಗೆ ಯಾಕೋ ಸರಿ ಇರ್ಲಿಲ್ಲ. ಮನ್ಸು ಸರಿ ಇಲ್ಲ ಅಂತ ಅಂದ್ಮೇಲೆ ಮೊದ್ಲು ನೋಡಕ್ ಬರ್ಬೇಕಾದ್ದು ಮಾರಮ್ಮನ್ನ ಅಲ್ವೇನಮ್ಮ? ಸರಿಯಮ್ಮ, ನಾಳೆ ತಪ್ಪಿಸ್ಕೋಬೇಡ, ಬರ್ಲೇಬೇಕು. ಸೀತಾರಾಮಯ್ಯನವರು ತುಂಬಾ ಸಾರಿ ಹೇಳಿದ್ದಾರೆ, ನನ್ನ ಮಗಳು ಪ್ರತಿ ಹುಟ್ಟಿದ ಹಬ್ಬಕ್ಕೂ ವಿಶೇಷವಾಗಿ ಪೂಜೆ ಮಾಡಿಸಿ ಅಂತ. ಊರ್ ಜನರೆಲ್ಲರಿಗೂ ನಿಮ್ ಕೈಯಾರ ಪ್ರಸಾದ ಹಂಚಿಸ್ಬೇಕು ಅಂತ ಇಷ್ಟ ದಿನ ಅವರೇ ನೆರವೇರಿಸ್ತಾ ಇದ್ರು. ಇನ್ ಮುಂದೆ ನನ್ನ ಜವಾಬ್ದಾರಿ. ಏನಮ್ಮ, ನಾಳೆ ತಪ್ಪದೆ ಬರ್ತೀಯಲ್ಲಮ್ಮ? ಖಂಡಿತ ಬರ್ತೀನಿ ಅರ್ಚಕ್ರೆ. ಅಪ್ಪಯ್ಯ ಹೇಳವ್ರೆ ಅಂತೀರಾ, ಬರ್ತೀನಿ. ಅವ ಮಲೆ ಮರವ, ಪರೀಕ್ಷೆಗೂ ಮುಂಚೆ ಎಲ್ರು ಬೇಡ್ಕೊಳ್ಳಂಗೆ ಲಂಚದ ಪ್ರಾರ್ಥನೆ ಅಲ್ಲ ಇದು. ಯಾಕಂದ್ರೆ ಪರೀಕ್ಷೆಯಾಗ ಏನಾಯ್ತದೆ ಅಂತ ನನ್ಗೂ ನಿನ್ಗೂ ಸೆಂದಾಗ ಗೊತ್ತು. ಸಖತ್ತಾಗಿ ಗೊತ್ಕೊಂಡೀವ್ನಿ. ನೋಡ್ತಾ ಇರು, ಸ್ಯಾನೆ ಸೆಂದಾಗೆ ಮಾಡ್ತೀನಿ. ಅವ್ವ, ನಿನ್ನಿಂದ ಒಂದ್ ಸಹಾಯ ಆಗ್ಬೇಕು. ಏನ್ ಗೊತ್ತಾ, ಇವತ್ತು ನನ್ನ ಅವ್ವನ ಹುಟ್ಟುಹಬ್ಬ. ಪ್ರತಿ ವರ್ಷನೂ ನಾನು, ಅವ್ವ ಮತ್ತೆ ಅಜ್ಜಯ್ಯ ಗುಡಿಗೆ ಹೋಗಿ ಬರ್ತಿದ್ವಿ. ಅವನ್ತವ ಮಾತಾಡ್ಬೇಕು ಅಂತ ಸ್ಯಾನೆ ಆಸೆ ಆಯ್ತೈತೆ. ಆದ್ರೆ ಈಗ ನಾನೇನಾರ ಫೋನ್ ಮಾಡಿ ಅವಳು ಎಲ್ಲಿದ್ಯಾ, ಬಿರ್ನೆ ಮನೆ ತಗ ಬಂದ್ ಸೇರ್ಕ ಅಂತ ಎಮೋಷನಲ್ ಆಗಿ ಮಾತಾಡ್ಬಿಟ್ರೆ ಮುಗೀತು ಕತೆ. ಅದಕ್ಕೆ ನಾನು ಹೋಗಕ್ ಹಾಕಿಲ್ಲ ಅಲ್ವಾ. ನೀನ್ ಅವನ್ ಜೊತೆ ಇದ್ದು ತಾನು ಒಂಟಿಯಾಗಿವ್ನಿ ಅಂತ ಯೋಚನೆ ಬರ್ದೇರಂಗ್ ನೋಡ್ಕ. ಅಜ್ಜನ ಜೊತೆಗಿರ್ತಾನೆ ಸರಿ, ಆದ್ರೂ ನಾನಿಲ್ಲ ಅಂತ ಅವಳು ಕೊರಗಬಾರ್ದಲ್ವಾ. ಅದಕ್ಕೆ ಇದೊಂದು ಆಸೆ ನೆರವೇರಿಸ್ಬಿಡು. ಅತ್ತೆ, ಇನ್ನೇನು ಬೇಡ.
ಹ್ಯಾಪಿ ಬರ್ತ್ಡೇ. ಅವನು ಒಂದೇಯ, ನಂಗೆ ನೀನು ಒಂದೇಯ. ದ್ಯಾವ್ರೆ, ಹೋದ ವರ್ಷ ನನ್ನ ಪ್ರಪಂಚ ಅನ್ನಿಸ್ಕೊಳ್ಳೋ ಕುಟುಂಬದ ಜೊತೆಗೆ ದೇವಸ್ಥಾನಕ್ಕೆ ಬಂದಿದ್ದೆ. ಆದ್ರೆ ಈಗ ಯಾರು ನನ್ನ ಜೊತೆಗಿಲ್ಲ. ಯಾರು ಎಲ್ಲೇ ಇದ್ರುವೆ ನೀನೇ ಕಾಪಾಡಬೇಕು. ಸ್ವಾಮಿ, ಗೌರಿ ಅನ್ನೋ ಹೆಸರಲ್ಲಿ ಅರ್ಚನೆ ಆಗ್ಬೇಕಾಗಿತ್ತು. ಆಯ್ತು, ಮಾಡೋಣ. ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಇದ್ದು ಪ್ರಸಾದ ತಗೊಂಡು ಹೋಗ್ಬೇಕು. ಸರಿ ಸ್ವಾಮಿ. ನನ್ನ ಹೆಸರಿಗೆ ಅರ್ಚನೆನಾ? ಇಷ್ಟು ವರ್ಷ ಆದ್ಮೇಲೂ ನೀವು ನನ್ ಮರ್ತಿಲ್ಲ. ಕುವೆಂಪು, ದರಾ ಬೇಂದ್ರೆ, ಮಾಸ್ತಿ ಎಷ್ಟ್ ಚಂದಾಗ ಹೆಸರು. ಈ ಇಂಗ್ಲಿಷ್ ಆಗ ವರ್ಡ್ ಸ್ಮಿತ್, ಶೇಕ್ಸ್ಪಿಯರ್ ಬಾಯ ತಿರ್ಗಾಕಿಲ್ಲ ನೋಡು. ಕಮಲಿ ಅವರೇ, ಆಲ್ ದ ವೆರಿ ಬೆಸ್ಟ್. ಎಕ್ಸಾಮ್ನ ಸೂಪರ್ ಆಗಿ ಮಾಡಿ. ಥ್ಯಾಂಕ್ ಯು ಸರ್. ಎಲ್ಲದನ್ನು ಬೇಗ ಕಲಿತೀನಿ, ಇಂಗ್ಲಿಷ್ ಏನ್ ಮಹಾ ಅಂದ್ಯಲ್ಲ. ಈಗ ಕ್ವೆಶ್ಚನ್ ಪೇಪರ್ ನೋಡಿದ ಮೇಲೆ ಗೊತ್ತಾಗುತ್ತೆ ನಿನ್ ಬಂಡವಾಳ ಏನು ಅಂತ. ಆಯ್ತಿಲ್ಲ, ನನ್ನಿಂದ ಬರೆಯಕ್ಕಾಯ್ತಿಲ್ಲ. ಓಲ್ಡ್ ಮ್ಯಾನ್, ಅವ್ವ, ನಂಗೆ ಯಾಕೋ ಈಗ ನಿಮ್ ಜೊತೆ ಇರ್ಬೇಕು ಅಂತ ಅನ್ನಿಸ್ತೈತೆ. ಯಾವ್ದ್ರಾಗೂ ಗಮನ ಕೊಡಕ್ ಆಯ್ತಿಲ್ಲ. ಕಮಲೇ, ಬಂಗಾರಿ, ನನ್ನ ಪುಟ್ಟಿ,
ಯಾಕವ್ವ ಯಾಕಂಗೆ ಸುಮ್ಮನೆ ಕುಂತಿದೀಯಾ? ಓ, ನಾ ಇಲ್ಲ ಅಂತ ಬೇಸರನಾ? ಅಚ್ಚೋಚ್ಚೋ, ಯಾರಲ್ಲ ನಿಂಗೆ ಹೇಳಿದ್ದು ನಾನಿಲ್ಲ ಅಂತ? ನೋಡು, ನಾನು ನಿನ್ನ ಜೊತೆ ಇವನಿ, ನಿನ್ ಬಿಟ್ಟು ನಾ ಬೇರೆ ಎಲ್ಲೂ ಹೋಗಕ್ಕಿಲ್ಲ. ನೋಡು, ಪರೀಕ್ಷೆಗೆ ಬರೆಯೋದಕ್ಕೆ ಟೈಮ್ ಆಯ್ತದೆ. ಬರಿ ಬರಿ ಬರಿ. ಎಲ್ಲ ಪ್ರಶ್ನೆಗೂ ನಿಂಗೆ ಉತ್ತರ ಗೊತ್ತೈತೆ ಅಂತ ಚೆನ್ನಾಗಿ ಗೊತ್ತು. ಬರಿ ಬರಿ ಬರಿ. ಅದು ಅಜ್ಜಯ್ಯ, ನನ್ ಕೈಲಿ ಆಯ್ತಿಲ್ಲ. ನಮ್ ಕಮಲಿನ ಆಯ್ತಿಲ್ಲ ಅಂತ ಹೇಳ್ತಾ ಇರೋದು? ನಾನ್ ನಂಬಕ್ಕಿಲ್ಲ. ನಮ್ ಕಮಲಿ ಎಂತವಳು ಅಂತ ನಂಗೆ ಚೆಂದಾಗಿ ಗೊತ್ತು. ನೋಡು, ಎಂತ ಕಷ್ಟ ಬಂದ್ರು ಮೆಟ್ನೆಲ್ಲೋ ಗಟ್ಟಿಗಿತ್ತಿ ಅಂತ ನಂಗೆ ಚೆಂದಾಗಿ ಗೊತ್ತು. ನೋಡು ಕಮಲಿ, ನಾನೊಂದು ಮಾತು ಹೇಳ್ತೀನಿ, ಗೆಪ್ತಿಲ್ ಮಾಡಕ್ಕೋ. ನೋಡು, ಮನುಷ್ಯನ ಜೀವನದಾಗೆ ಅವಮಾನ, ದುಃಖ, ಬೇಸರ ಎಲ್ಲ ಬತ್ತೈತೆ. ಅದನ್ನ ನಮ್ಮ ಕರ್ತವ್ಯ ಜೊತೆಗೆ ಗಂಟು ಹಾಕೋದು ಬೇಡ, ಹಾಕಬಾರ್ದು. ಅದು ಬೇರೆ, ಇದು ಬೇರೆ. ನೋಡು, ನೀನು ಸಂದಾಗಿ ಬರೆದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ಅದು ನಿನ್ನ ಕರ್ತವ್ಯ. ಅದನ್ನ ಗೆಪ್ತಿ ಮಾಡಕ್ಕೋ. ಮಿಕ್ಕಿದ್ದನ್ನೆಲ್ಲ ಮನಸ್ಸಿಂದ ಹೊರಗೆ ಹಾಕ್ಬಿಡು. ಏನ್ ನೋಡ್ತಿದ್ಯಾ? ತಕ ಲೇಖನಿನ ಶುರು ಹಚ್ಕೋ. ಕಮಲಿ, ತಕಳಮ್ಮ ಲೇಖನಿನ ಶುರು ಹಚ್ಕೋ. ಕಮಲಿ, ಅವಾಗಿನ ನೋಡ್ತಿದ್ದೀನಿ, ನಮ್ಮ ಸುಮ್ಮನೆ ಕೂತಿದ್ದೆ. ಬೇಗ ಬೇಗ ಬರೆಯಮ್ಮ, ಟೈಮ್ ಆಗುತ್ತೆ. ಶುರು ಮಾಡೋದೇನ್ ಬಂತು? ಇವತ್ತಿಗೆ ಇವಳ ಕತೆ ಮುಗೀತು. ತಾಯಿ, ನಿನ್ನ ಆಟನೇ ಆಟ. ನನ್ನವ್ರು ಯಾರು ಇಲ್ಲ ಅಂತ ಹೇಳಿದ್ದಕ್ಕೆ ಇವರನ್ನೇ ನನ್ ಮುಂದೆ ತಂದು ನಿಲ್ಲಿಸ್ಬಿಟ್ಟಲ್ಲ. ಆದ್ರೂ ಈಗ ನಾನು ಅವ್ರ ಎದುರು ಹೋಗಂಗ್ ನಿಲ್ಲಂಗಿಲ್ಲ, ಅವ್ರ ತವ ಮಾತಾಡಂಗಿಲ್ವಲ್ಲ. ಯಾಕಿಂಗ್ ಮಾಡ್ತಾ ಇದೀಯ? ನಂಗೆ ಗೊತ್ತು, ನನ್ನ ಅವರು ಮರ್ತಿಲ್ಲ. ನನ್ ಮ್ಯಾಕ್ ಅವ್ರಿಗಿನ್ನ ಪಿರುತಿ ಐತೆ ಅಂತ ತೋರ್ಸಕಲ್ವ ನೀನ್ ಅವ್ರನ್ನ ಈಗಿಲ್ ಕರ್ಸಿರೋದು? ನಂಗೆ ಗೊತ್ತು ತಾಯಿ, ನನ್ನ ಪ್ರಪಂಚ ಇನ್ನ ಮುಗ್ದಿಲ್ಲ. ನನ್ನವ್ರಿನ್ನ ಅವ್ರೆ. ಸ್ವಲ್ಪ ತೇರಿ, ಪ್ರಸಾದ ಕೊಡ್ತೀವಿ, ತಗೊಂಡು ಹೋಗ್ಬೇಕು. ಸರಿ ಸ್ವಾಮಿ. ಅಂತಾಗೆ ಒಬ್ಬರೇ ಬಂದಿದ್ದೀರಿ. ಗೌರಿ ಯಾರು? ಅವ್ರು ಬಂದಿಲ್ವೇ? ಗೌರಿ ನನ್ನ ಹೆಂಡತಿ. ಅವಳು ಇವತ್ತು ಬರೋಕ್ಕಾಗಲಿಲ್ಲ. ಇವತ್ತು ಅವಳು ಹುಟ್ಟಿದಪ್ಪ, ಅದಕ್ಕೆ ಅರ್ಚನೆ ಮಾಡ್ಸೋಣ ಅಂತ ಬಂದೆ. ಹೌದಾ? ಇವತ್ತು ನಮ್ಮೂರಲ್ಲೂ ಒಬ್ರದು ಹುಟ್ಟಿದಬ್ಬ. ಸರೋಜಮ್ಮ, ಸರೋಜಮ್ಮ, ಕಮ್ಲಿ, ಚಂದಾಗಿ ಬರ್ದಾ? ನಾವ್ ಇದನ್ನ ಪಾಸ್ ಆದ್ರೆ ಈ ಕಾಲೇಜಾಗೆ ಇರ್ಬೋದು, ಇಲ್ಲಾಂದ್ರೆ ಊರ್ಗ್ ಹೋಗ್ಬೇಕು ಅಂದ್ಬಿಟ್ರಲ್ಲ, ದಿಗ್ಲಾಗೋಯ್ತು. ನಾನೇನೋ ಚಂದಾಗಿ ಬರ್ದೀವ್ನಿ, ನೋಡು ಏನಾಗುತ್ತೋ. ನಿಂಗಿ, ನೀನ್ ಹೆಂಗ್ ಬಂದೆ? ಓಹ್, ನಮ್ದು ಗೊತ್ತಲ್ಲ, ಜೆರಾಕ್ಸ್ ಅಂಗಡಿ. ಒರಿಜಿನಲ್ ಹೆಂಗಿರ್ತೈತೋ ಜೆರಾಕ್ಸ್ ಹಂಗೆ ಬರ್ತೈತೆ, ನೋ ಟೆನ್ಷನ್. ಏನಮ್ಮ ಕೆಸ್ರಿನ್ ಕಮಲಿ, ಹೇಗಿತ್ತು ಎಕ್ಸಾಮ್? ಇಬ್ರು ಬರದ್ರ ಅಥವಾ ಸಿಕ್ಕಿದೆ ಚಾನ್ಸ್ ಅಂತ ನಿದ್ದೆ ಮಾಡಿದ್ರ? ಕಾಲೇಜ್ ಬಿಟ್ಟು ಹೋಗೋಕೆ ರೆಡಿಯಾಗಿ.
ಹೊರಡಿ ಯಾಕೆ ಎಕ್ಸಾಮ್ ಅಲ್ಲಿ ಫೇಲ್ ಆದವ್ರನ್ನ ಕಾಲೇಜಲ್ಲಿ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ, ವ್ಯಾಲ್ಯೂಯೇಷನ್ ಮಾಡೋರು ಕರುಣೆ ಉಕ್ಕಿ ಬಂದು ನಿಮ್ಮಿಬ್ಬರಿಗೆ ಮಾರ್ಕ್ಸ್ ಕೊಡ್ಬೇಕು ಅಂತ ಅನ್ಕೊಂಡ್ರು. ನೀವ್ ಬರ್ದಿರೋ ಹುಟ್ಟಿಗೆ 0 ಬರೋದು ಡೌಟೆ. ನೀ ಹೇಳಿದ ದಿಟನೇ ಅನಿಕಾ, ಸತ್ವಾಗ್ಲೂ ನಾವು 0 ತಗೊಳಕಿಲ್ಲ. ಯಾಕಂದ್ರೆ ಫಸ್ಟ್ ಕ್ಲಾಸ್ ತಗೊಳ್ಳೋರು ಯಾರು 0 ತಗೋತಾರೆ ಹೇಳು? ಅಲ್ಲಲ್ಲಲ್ಲಲ್ಲೇ ನೋಡ ನಿಂಗಿ ಬಾಯಕ್ ಶುಂಠಿ ಹಾಕೊಂಡಿರೋರಂಗೆ ಹೆಂಗ್ ನೋಡ್ಕತ್ತವ್ರೆ ಅಂತ. ಅಲ್ಲೋ ಅಮ್ಮಿ, ಏನು ಶಾಕ್ ಆಗೋಯ್ತಾ? ನಾನ್ ಕೊಟ್ಟಿದ್ದೇ ಬೇರೆ ಕ್ವಶನ್ ಪೇಪರು, ಇವಳು ಹೆಂಗೆ ಫಸ್ಟ್ ಕ್ಲಾಸ್ ಅಂತವಳೆ ಅಂತವ? ಹೊಸಿ ಹಂಗೆ ಲೈಬ್ರರಿ ಆಗಿ ನಡೆದಿದ್ನ ಯೋಚನೆ ಮಾಡ್ಕ. ಮೈಯೋ ಅಥವಾ ಸೆಂಟಿನ್ ಗುಡಾರನೋ ಒಂದು ಗೊತ್ತಾಗಕ್ಕಿಲ್ಲ. ನೀನ್ ಕೊಟ್ಟಿದ್ ಕ್ವೆಶ್ಚನ್ ಪೇಪರ್ನಾಗು ಸೆಂಟಿನ್ ವಾಸನೆ ಮೂಗಿ ಗುಮೀರ್ ಅಂತ ಬಡಿತಿತ್ತು ಅಂತೀನಿ. ಅಲ್ಲ, ಮೂಗೆ ಗಬ್ಬಡ್ದ್ಮ್ಯಾಕೆ ಅದ್ ನಿಂದೆ ಕೆಲ್ಸ ಅಂತ ಗೊತ್ತಾಗಕ್ಕಿಲ್ವಾ? ನಿಂದೆ ಕೆಲ್ಸ ಅಂತ ಗೊತ್ತಾದ್ಮ್ಯಾಕೆ ನೀನೇ ನಮಗ್ ಒಳ್ಳೇದ್ ಮಾಡ್ಬೇಕು ಅಂತ ಅರ್ಕೆ ಹೊತ್ಕೊಂಡಿದ್ಯೆ. ಮಾಡೋದೆಲ್ಲ ಕೇಳಿ ಕೆಲ್ಸಗಳು ನಿನ್ನ ನಂಬಕಾಯ್ತದ? ಅದಕ್ಕೆ ಆ ಕ್ಷಣನೇ ನಾನು ನಿಂಗೆ ಇಬ್ರು ಹುಷಾರಾಗ್ಬಿಟ್ವಿ. ಏನ್ ನಿಂಗೆ ಎಕ್ಸಾಕ್ಟ್ಲಿ ಮೈ ಡಿಯರ್. ಅದು ಅಲ್ದೆ ನೀನ್ ದಿಟ್ವಾದ ಪೇಪರ್ ಕೊಟ್ಟಿದ್ರುವೆ ನಾನು ನೋಡ್ಕತಿರ್ಲಿಲ್ಲ. ಇದ್ದೆ ಅನ್ನೋದನ್ನ ರಾತ್ರಿ ಎಗ್ರಿಸ್ಕೊಂಡ್ ಬಂದು ಮಡಿಕಳಕ್ ಆಗಕ್ಕಿಲ್ಲ ಕಣಮ್ಮಿ. ಅದು ದೇವತೆ ತಾನಾಗೆ ಬರ್ಬೇಕು. ನಿನ್ನಂತವಳ್ಗೆ ಆ ದೇವತೆ ಪರಿಚಯ ಇರಕ್ಕಿಲ್ಲ ಬಿಡು. ಏಯ್ ಕೂಗಾಡೋದ್ ಬಿಟ್ಟು ಬೇರೆ ಏನಾರು ಕ್ಯಾಮೆ ಐತೆ ನೋಡ್ಕೊಳ್ಳೋಗಮ್ಮಿ. ನಂಗೂ ಕೇಳ್ ಸಾಕಾಗೈತೆ. ನಿಂಗಿ ಹೋಗುಮಾ? ರಯ್ಯ ಕಮ್ಲಿ ನಿಂತ್ಕ. ಯಾಕೆ ನಿಂಗೆ? ಅಯ್ಯೋ, ನನ್ ಮುದ್ದು ಕಮ್ಲಿಗ್ ದೃಷ್ಟಿ ತೆಗಿಬೇಕು. ನನ್ ಕಣ್ಣೆ ಬಿದ್ದಿರ್ತೈತೆ. ಕಮ್ಲಿ, ನೀನ್ ಸರಿಯಾಗಿ ಮಾಡ್ದೆ ಅವಳಿಗೆ. ಆ ಮೂದೇವಿಗೆ ಹಂಗೆ ಆಗ್ಬೇಕು. ನನ್ ಚಿನ್ನ ನೋಡ್ದ ಹೇಗ್ ದೃಷ್ಟಿ ಆಗೈತೆ ಅಂತ. ಅಲ್ಲ ಕಮ್ಲಿ, ನಮ್ಗೆ ಪೋಲಿ ಪ್ರಶ್ನೆ ಪತ್ರಿಕೆ ಕೊಟ್ಬಿಟ್ಟು ಮಕ್ಕೆ ಮಂಕ್ ಬೂದಿ ಎರ್ಚಕ್ ನೋಡಿದ್ರಲ್ಲ, ಏಟಿರ್ಬೇಡ ಅವಳಿಗೆ. ಅವಳ ಗುಣ ಹಂಗೆಯ ಬಿಡು, ಏನು ಮಾಡಕ್ ಹಾಕಿಲ್ಲ. ಅವಳ ಹೆಂಗಾನ ಹಾಳಾಗೋಗ್ಲಿ, ನಾವಂತೂ ಕಷ್ಟಪಟ್ಟು ಓದಿ ಒಂದ್ ರೀತಿಲಿ ಸಣ್ಣದಾಗ್ ಬರ್ದಾಯ್ತು. ಈಗ ಹೋಗಿದ ತಕ್ಷಣ ತಪ್ಪಕ್ಕಂತ ಮನಿ ಕಳದೆಯ. ನಿಂಗಿ ನಿದ್ದೆ ಮಾಡೋ ಸಮಯ ಬಿಟ್ಟು ಇನ್ ಎಲ್ಲಾ ಸಮಯನೂ ನಿದ್ದೆ ಬಗ್ಗೆನೇ ಯೋಚನೆ ಅಲ್ವಾ ನಿಂಗೆ? ಹಾಯ್, ಐ ಆಮ್ ಸಾರಿ. ಐ ಆಮ್ ಡಿಸ್ಟರ್ಬಿಂಗ್ ಯು? ಕರೆಕ್ಟ್. ಇಲ್ಲ, ನಾನೇನಾದ್ರು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇನ ಅಂತ ಕೇಳಿದೆ. ಸುಮ್ಕಿರೆ. ಇಲ್ಲ, ಪರವಾಗಿಲ್ಲ ಸರ್. ಅಂದಾಗೆ ಎಕ್ಸಾಮ್ ಹೇಗ್ ಮಾಡಿದ್ರಿ? ಓ, ನಾನಂತೂ ಪಕ್ಕ ಪಾಸ್ ಆಗ್ತೀನಿ. ನಮ್ ಕಮ್ಲಿ ಸಖತ್ತಾಗಿ ಬರ್ದವಳೆ. ಅಂದ್ರೆ ನಾನು ಸಖತ್ತಾಗಿ ಬರ್ದೀವ್ನಿ, ನಮ್ ಕಮ್ಲಿನೂ ಸಖತ್ತಾಗಿ ಬರ್ದವಳೆ. ನಿಂಗಿ ಪರವಾಗಿಲ್ಲ ಸರ್, ನೋಡುಮ. ಚೆನ್ನಾಗೇ ಬರ್ದಿರ್ತೀರ ಬಿಡಿ. ಅಂದಾಗೆ ಟ್ರೀಟ್ ಕೊಡಿಸ್ಬೇಕು. ಟೀಟು ಅಂದ್ರೆ? ಟೀಟು ಅಲ್ಲ ನಿಂಗೆ, ಟ್ರೀಟ್ ಅಂದ್ರೆ ನಾವು ಖುಷಿಯಾಗಿದ್ದಾಗ ಆ ಖುಷಿನ ಫ್ರೆಂಡ್ ಜೊತೆ ಹಂಚ್ಕೊಳಕ್ಕೆ ಹೊರಗಡೆ ಹೋಗಿ ಏನಾರು ಕೊಡಿಸ್ತೀವಲ್ಲ ಅದು. ಓ, ತಿನ್ನಕ್ ಕೊಡ್ಸೋದಾ?
ಕಮ್ಲಿ ಕಮ್ಲಿ ಒಪ್ಕ ಕಮ್ಲಿ. ವಾವ್ ಆಸಮ್. ಎಲ್ಲಿಗೆ ಹೋಗೋಣ? ಇನ್ನೆಲ್ಲಿಗೆ? ಅಶೋಕ ಹೋಟ್ಲಿಗೆ ಹೋಗುಮ. ಏನು ದ ಅಶೋಕ ಹೋಟೆಲ್ಗ? ಅಲ್ಲಿ ಸಖತ್ ಕಾಸ್ಟ್ಲಿ ಅಲ್ವಾ? ಹೇಗೆ? ಹ್ಞೂ, ನನ್ ಬಜೆಟ್ಗೆ ಹೊಸಿ ಕಾಸ್ಟ್ಲಿನೇ, ಆದ್ರೂ ಪರವಾಗಿಲ್ಲ. ಯಾವಾಗ್ಲೂ ಒಂದ್ಕಿತ ಅಲ್ವಾ ಈ ಟ್ರೀಟು ಗಿಟ್ಟಲ್ಲ. ಆಸೆ ಪಟ್ಬಿಟ್ರಿ ಅಶೋಕ ಹೋಟ್ಲಾಗೆ ಕೊಡ್ಸ್ತೀನಿ ಬಿಡಿ. ಐ ಮೀನ್ ನನ್ನ ಕೈಯಲ್ಲಿ ನಂಬಕ್ ಆಗ್ತಿಲ್ಲ. ಸರಿ, ಹಂಗಾರೆ ರಾತ್ರಿ 8ಕ್ಕೆ ಸಿಗುಮ. ಬತ್ತೀವಿ ಸರ್. ವಾವ್, ತಮಾಷೆಗೆ ಟ್ರೀಟ್ ಕೇಳಿದ್ರೆ ಹೋಟೆಲ್ ಅಶೋಕಾಗ್ ಹೋಗೋಣ ಅಂತಿದಾರಲ್ಲ. ಹೋಗಿ ನೋಡೋಣ.